ಹೊಸಕೋಟೆ ನಗರದ ಖಾಸಗಿ ಸಭಾಂಗಣದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಿಸಿ ಟ್ರಸ್ಟ್ ಮತ್ತು ಬ್ಯಾಂಕ್ ಆಫ್ ಬರೋಡಾದ ಸಹಭಾಗಿತ್ವದಲ್ಲಿ ನಡೆದ ಹೊಸಕೋಟೆ ತಾಲೂಕು ಮಟ್ಟದ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶ ಕಾರ್ಯಕ್ರಮವನ್ನು ಸಂಸ್ಥೆಯ ಜಿಲ್ಲಾ ನಿರ್ದೇಶಕರಾದ ಉಮರ್ ಅಬ್, ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಕುರುಬರಹಳ್ಳಿ ವೆಂಕಟೇಶ್ ಸೇರಿದಂತೆ ಇತರೆ ಮುಖಂಡರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಂಘದ ರೂಪುರೇಷೆಗಳ ಕುರಿತು ಗಣ್ಯರು ಮಾತನಾಡಿದ್ದು ಹೀಗೆ. ಮಂಜುನಾಥಾಯ ನಮಃ. ಪೂಜ್ಯರ ಮತ್ತು ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ನಾವು ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಗ್ಗೆ ಎರಡು ಮಾತನಾಡೋದಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ನಮ್ಮ ಹೊಸಕೋಟೆ ತಾಲೂಕಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 2013ರಲ್ಲಿ ಪ್ರಪ್ರಥಮ ಬಾರಿಗೆ ಹೆಜ್ಜೆಯನ್ನಿಡ್ತು. ಹೆಜ್ಜೆ ಇಟ್ಟಾಗಿಂದಲೂ ನಾನು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಜನಜಾಗೃತಿ ವೇದಿಕೆ ಸದಸ್ಯನಾಗಿ ಸಹ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಯಾವ ರೀತಿ ಒಂದು ಅನುಭವ ಆಗಿದೆ ಅಂದರೆ, ಒಂದು ಪ್ರೈವೇಟು ಯಾವುದೇ ಒಂದು ಸಂಸ್ಥೆ ಕೂಡ ಈ ಥರ ಒಂದು ಜನಗಳಿಗೆ ಒಂದು ಸೌಕರ್ಯನ ಕೊಡೋದಿಲ್ಲ. ಅಂಥ ಒಂದು ಒಳ್ಳೆಯ ಸೌಕರ್ಯ ಬಡಬಗ್ಗರಿಗೆ ಒಳ್ಳೆಯ ಅನುಕೂಲಗಳನ್ನ ಮಾಡಿಕೊಡ್ತಾ ಇದೆ. ಈ ಒಂದು ಖಾಸಗಿಯವರು ಬೇಕಂತಲೇ ಇವಾಗ ಒಂದು ವ್ಯಕ್ತಿ ಯಾರಾದರೂ ಮುಂದುವರಿತಾನೆ ಅಂತಂದರೆ ಉದ್ದೇಶಪೂರ್ವಕ ಅವನ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ನಮ್ಮ ಜನ ಮುಂದಾಗಿರ್ತಾರೆ. ಅದೇ ಒಳ್ಳೆಯದನ್ನು ಮಾಡೋಂಥ ವ್ಯಕ್ತಿನ ಹೊಗಳೋದು ಕಡಿಮೆ. ಅದೇ ರೀತಿಯಾಗಿ ಅದೇ ಒಂದು ಉದಾಹರಣೆ ತೊಗೊಂಡ್ರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಷ್ಟೇ 2013ರಿಂದ ಒಂದು 10,000 ರೂಪಾಯಿ ಸಾಲ ಕೊಡೋದ್ರ ಮುಖಾನ ಸ್ಟಾರ್ಟ್ ಮಾಡಿ ಇವತ್ತು ಒಬ್ಬ ವ್ಯಕ್ತಿ 5 ಲಕ್ಷ ಸಾಲವನ್ನು ಕೊಡ್ತಕ್ಕಂಥ ಒಂದು ಅಭಿವೃದ್ಧಿ ಕೆಲಸನ ಮಾಡೋದಕ್ಕೆ ಜನನ ಒಂದು ಮುಂದುವರಿಸಬೇಕು ಅಂತ ಒಂದು ಉದ್ದೇಶನ ಇಟ್ಕೊಂಡು ಪೂಜ್ಯರು ಈ ಕಾರ್ಯಕ್ರಮನ ಜಾರಿಗೆ ತೊಗೊಂಬಂದಿದ್ದಾರೆ. ಅದೇ ರೀತಿಯಾಗಿ ಒಂದು ಸರ್ಕಾರದಲ್ಲಿ ನಾವು ಯಾವುದೇ ಒಂದು ಕಾರ್ಯಕ್ರಮ ತೊಗೋಬೇಕು ಅಂದರೆ ಒಂದು ಕೆರೆ ಉಳಿತೋದಿರ್ಬೋದು, ಒಂದು ಸಮುದಾಯ ಭವನಕ್ಕೆ ಒಂದು 10,000 ರೂಪಾಯಿ ನಾವು ಸಾಲ ತೊಗೊಳ್ಳೋದಂತಿರ್ಬೋದು. ಯಾವುದೇ ರೀತಿಯಾಗಿ ಹೋದರೆ ಅದು 108 ಕಾನೂನುಗಳನ್ನ ಕೇಳ್ತಾರೆ. ಆದರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಲ್ಲಿ ಆ ರೀತಿ ಯಾವುದೂ ಇಲ್ಲ. ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸುಮಾರು ಈಗ ನಮ್ಮ ಹೊಸಕೋಟೆ ತಾಲೂಕಲ್ಲಿ 8 ಕೆರೆಯಲ್ಲಿ ಹೂಳೆತ್ತಿದೆ. ಒಂದು ಕೆರೆಯಲ್ಲಿ ಹೂಳೆತ್ತಿದ್ರೆ ಸರ್ಕಾರದವರು ಏನು ಮಾಡ್ತಾರೆ, ಇಷ್ಟು ಮಾತ್ರ ಎತ್ತಬೇಕು ಅಂತ ಒಂದು ಆದೇಶನ ಮಾಡಿ ಅದರಲ್ಲಿ ಎಲ್ಲ ಕಮಿಷನ್ ಹೊಡೆಯುತ್ತಂಥ ಕೆಲಸ ಸರ್ಕಾರದವರೇ ಮಾಡ್ತಾರೆ. ಆದರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆ ರೀತಿ ಎಲ್ಲ ಆ ಹೂಳೆತ್ತಿದ ಮಣ್ಣನ್ನು ಸಹ ಅದನ್ನು ಮಾರಾಟ ಮಾಡಿ ಆ ದುಡ್ಡನ್ನು ಸಮೇತ ಆ ಕೆರೆಯಲ್ಲಿ ಯಾವುದೋ ಒಂದು ಅಭಿವೃದ್ಧಿಗೆ ಇದು ಮಾಡ್ತಾರೆ ವಿನಃ ಯಾವುದೇ ರೀತಿ ಒಂದು ಮೋಸ ಆ ರೀತಿ ಮಾಡ್ತಾಯಿಲ್ಲ. ಉದ್ದೇಶಪೂರ್ವಕವಾಗಿ ಜನ ಒಂದು ಏನಂದರೆ ಇದು ಸಹಿಸ್ಕೊಳ್ಳಾರ್ದೆ ಇಷ್ಟು ವೇಗವಾಗಿ ಬೆಳೀತಾ ಇದೆಯಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಇದನ್ನೇನಾದರೂ ಮಾಡಿ ಕಡಿವಾಣ ಹಾಕಬೇಕು ಅಂತೇಳಿ ಮಾಧ್ಯಮಗಳಲ್ಲಿ ಉದ್ದೇಶಪೂರ್ವ ಬೇರೆ ಥರದಂಥ ಒಂದು ಮಾಧ್ಯಮಗಳಲ್ಲೆಲ್ಲನೂ ಅಪಪ್ರಚಾರ ಮಾಡ್ತಾರೆ. ಇದಕ್ಕೆ ದಯವಿಟ್ಟು ಯಾರು ಕಿವಿ ಕೊಡಬೇಡಿ. ಇವತ್ತು ನಾನು 11 ವರ್ಷದಿಂದ ಹೊಸಕೋಟೆ ತಾಲೂಕಿಗೆ ಬಂದಾಗಲಿಂದ ನಾನು ಇದರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಎಷ್ಟು ಜನ ಅಭಿವೃದ್ಧಿ ಆಗಿದ್ದಾರೆ. ಒಂದು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಿರ್ಬೋದು, ಅಥವಾ ಅಂಗವಿಕಲರಿಗೆ ಒಂದು ವೀಲ್ ಚೇರನ್ನು ಕೊಡ್ತಕ್ಕಂಥ ಇರ್ಬೋದು, ಒಂದು ಸ್ಟಿಕ್ಕನ್ನು ಕೊಡ್ತಕ್ಕಂಥ ಇರ್ಬೋದು. ಈ ರೀತಿ ಒಂದು ಜನದ ಬಡರ ಒಂದು ಕಷ್ಟ ಸುಖಗಳನ್ನ ಆಲಿಸಿ ಅವರು ಒಂದು ಸಂಚಾರನ ಮಾಡಿ ಪೂಜ್ಯರು ಯಾವ ರೀತಿ ಕಷ್ಟ ಸುಖಗಳು ಜನ ಇದ್ದಾರೆ ಅದನ್ನು ತೊಡಗಿಸ್ಕೊಂಡು ಅವರಿಗೆ ಒಂದು ಉತ್ತೇಜನ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ. ಯಾವುದೇ ರೀತಿ ಇಲ್ಲಿ ಮೋಸ ವಂಚನೆ ಇನ್ನೊಂದು ಏನಿಲ್ಲ. ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಯಾವುದೇ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಒಬ್ಬ ಮನುಷ್ಯ ಮುಂದೆ ಹೋಗ್ತಾ ಇದ್ದಾನೆ ಅಂತಂದರೆ ಅವನಿಗೆ ಹಿಂದಕ್ಕೆ ಎಳೆಯೋದಕ್ಕೆ ನೋಡ್ತಾರೆ ನಮ್ಮ ಜನ. ಆದರೆ ಅದೇ ರೀತಿಯಾಗಿ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ ಎಷ್ಟು ಜನ ನಾವು ಅನುಕೂಲನ ಪಡ್ಕೊಂಡಿದ್ದೀವಿ. ಇವಾಗ ನಿಮಗೆ ಗೊತ್ತಿರುತ್ತೆ, ಒಬ್ಬರ ಹತ್ರ ನಾವು ಬಡ್ಡಿಗೆ ಹೋದರೆ ಎಷ್ಟು ಬಡ್ಡಿ ಕಟ್ಟಬೇಕು. ಒಂದು ಖಾಸಗಿ ಒಂದು ಬ್ಯಾಂಕಲ್ಲಿ ನಾವು ಲೋನ್ ತೊಗೋಬೇಕಂದ್ರೆ ಯಾವ ರೀತಿ ಒಂದು ಪರದಾಟ ಪಡಬೇಕು, ಓಡಾಡಬೇಕು. ಆದರೆ ಇಲ್ಲಿಲ್ಲ. ಒಂದು ಸಂಘ ಅಂತ ಮಾಡಿರ್ತಾರೆ, 10ರಿಂದ 15ರವರೆಗೂ ಒಂದು ಸಂಘ ಅಂತ ಮಾಡಿ ಆ ಸಂಘದ ಮುಖೇನವಾಗಿ ನಮ್ಮ ಒಂದು ಪೂಜ್ಯರ ಒಂದು ಶ್ಯೂರಿಟಿ ಮೇರೆಗೆ ಖಾಸಗಿ ಬ್ಯಾಂಕಲ್ಲಿ ಲೋನನ್ನು ತೊಗೊಂಡು ನಮ್ಮ ಜನಕ್ಕೆ ಒಂದು ಕೊಡ್ತಕ್ಕಂಥ ಕಾರ್ಯಕ್ರಮ. ಇದು ಕಡಿಮೆ ಬಡ್ಡಿಯಲ್ಲಿ ಸಿಗುತ್ತೆ. ನಮಗೆ ಯಾವುದೇ ಆಧಾರ ಇಲ್ಲ, ಇನ್ನೊಂದಿಲ್ಲ. ನಾವೇನಾದರೂ ದುಡ್ಡು ಕಟ್ಟಿಲ್ಲ ಅಂದರೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯೇ ಅದಕ್ಕೆ ಆಧಾರವಾಗಿ ನಿಂತ್ಕೊಂಡು ನಮಗೆ ಸಾಲನ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ. ದಯವಿಟ್ಟು ಯಾವುದೇ ಒಂದು ಖಾಸಗಿ ಅವ್ರ ಮಾತುಗಳಿಗೆ ಬೆಲೆ ಕೊಡದೆ ನಮ್ಮ ಒಂದು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೆಂಬಲಿಸಿ ಇದನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಇದೇ ರೀತಿಯ ಮುಂದುವರ್ಕೊಂಡು ಹೋಗಬೇಕು. ಯಾವುದೇ ಒಂದು ಕಿಡಿಗೇಡಿಗಳ ಮಾತಿಗೆ ಬೆಲೆ ಕೊಡಬಾರ್ದು ಅಂತ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತೀನಿ. ಓಂ ಶ್ರೀ ಮಂಜುನಾಥಾಯ ನಮಃ.